ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ನಮ್ಮ ಹಳ್ಳಿ ಸ್ಟೈಲಲ್ಲಿ, ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ವಿಧಾನದಲ್ಲಿ ನಿಮಗೆ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ, ಖಂಡಿತನೇ ಸೂಪರಾಗಿರುವಂಥ ನಾಟಿ ಸ್ಟೈಲ್ ಮಟನ್ ಸಾಂಬಾರನ್ನ ನೀವು ಸವಿಬೋದು. ನಾವು ಊರಲ್ಲಿ ಮರಿ ಹೊಡೆದಾಗ್ಲೇ ಮಟನ್ನ ಜಾಸ್ತಿ ತಗೊಳ್ಳೋದು. ಅಲ್ಲಿ ನಾಟಿ ಮರಿನ ಕುಯ್ತಾರಲ್ಲ ಆವಾಗ ತೊಗೊಂಡು ಮಾಡ್ಕೋತೀವಿ. ಇವತ್ತು ಒಂದು 2 kg ಮಟನನ್ನು ತೊಗೊಬಂದಿದ್ದೀನಿ. ಇದು ಗುಡ್ಡೆ ಮಾಂಸ. ಈಗ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ನಾವು ನೋಡೋಣ. ನಾನಿವಾಗ 2 kg ಗುಡ್ಡೆ ಮಾಂಸನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಪಾರ್ಟ್ಸು ಮಿಕ್ಸ್ ಆಗಿರುತ್ತೆ. ಕಟ್ ಮಾಡಿರ್ತಾರಲ್ಲ ಎಲ್ಲನೂ ಮಿಕ್ಸೇ ಕೊಟ್ಟಿರ್ತಾರೆ. ಈಗ ಒಂದು ಪಾತ್ರೆಯಲ್ಲಿ ಕುಕ್ಕರಲ್ಲಿ ಒಂದು ಅರ್ಧ ಲೋಟದಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ಇದು ಕಾಫಿ ಲೋಟದಲ್ಲಿ ಅರ್ಧ ಲೋಟ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ಮಟನಲ್ಲೇನು ತುಂಬಾ ಕೊಬ್ಬಿಲ್ಲ ಮತ್ತು ಮಾಂಸನೂ ಕೂಡ ತುಂಬ ಎಳೆದಾಗಿದೆ. ಈಗ ಒಂದು ದೊಡ್ಡ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಎಳೆ ಎಳೆಯಾಗಿ ಅದನ್ನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ನಾವು ತೊಳೆದಿಟ್ಟಿರುವಂಥ ಮಟನ್ನ ಹಾಕ್ಕೋಬೇಕು. ಇವಾಗ ಈರುಳ್ಳಿ ಬಾಡಿದೆ. ಈಗಾಗಲೇ ನಾನು ಮಟನ್ನ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಹಾಕೋತಾ ಇದ್ದೀನಿ. ತುಂಬಾ ಎಳೆದಾಗಿದೆ ಮಟನ್ನು. ಇದನ್ನು 1-2 ವಿಷಲ್ ಅಷ್ಟೇ ಕೂಗಿಸಿದ್ರೆ ಬೆಂದೋಗುತ್ತೆ, ಅಥವಾ ಓಪನಾಗಿ ಕೂಡ ಮಾಡ್ಕೋಬೋದು. ಹೀಗೆ ಪೂರ್ತಿಯಾಗಿ ಮಟನೆಲ್ಲ ಸೇರಿಸ್ಕೋಬೇಕು. ಈಗ ಮಟನೆಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿರುವಂಥ ನೀರಿನಂಶ ಪೂರ್ತಿಯಾಗಿ ಕಡಿಮೆ ಆಗಬೇಕು. ಆ ರೀತಿ ಇದನ್ನ ಹುರ್ಕೋಬೇಕು. ನೋಡಿ ಈ ಥರ ತಿರುಗಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ ಮಟನ್ ತುಂಬಾ ಎಳೆದಾಗಿದೆ. ಇದಂತೂ ಹಂಗೆ ಓಪನಾಗಿ ಬೇಯಿಸಿದ್ರೆ ಬೆಂದೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಬೇಕು. ಮಟನ್ಗೆ ಹಿಡಿಬೇಕದು, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಸ್ವಲ್ಪ ಪುದೀನ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಕೂಡ ಹಾಕಿ ಮತ್ತೆ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಹಾಕೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ. ಹೀಗೆ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಹುರಿಬೇಕು ಅಂತಂದರೆ ಇದರಲ್ಲಿರುವಂಥ ನೀರಿನಂಶ ಪೂರ್ತಿಯಾಗಿ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಬಾಡ್ತಾ ಇದೆ. ನೋಡಿ ನೀರೆಲ್ಲ ಸ್ವಲ್ಪ ಸ್ವಲ್ಪನೇ ಬಿಟ್ಕೋತಾ ಇದೆ. ಇದು ಪೂರ್ತಿ ಇಂಗಬೇಕು, ಅಲ್ಲಿವರೆಗೂ ಕೂಡ ಹುರ್ಕೋಬೇಕು. ತುಂಬಾ ಬಾಡಿಸಬಾರ್ದು, ನೀರಿನಂಶ ಸ್ವಲ್ಪ ಇರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಆವಾಗ ಒಂಥರ ಕಂಟಿನ ವಾಸನೆ ಬರುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಹುರ್ಕೋಬೇಕು. ಈ ಕಡೆ ಉರಿತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ನೋಡಿ ನಾನಿದು ಪಾವಿನ ಲೋಟದಲ್ಲಿ 1 ಲೋಟ ಫುಲ್ಲು ಮಟನ್ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಒಂದು 5-6 ಇಡೀ ಸಣ್ಣ ಈರುಳ್ಳಿ, ನಾಟಿ ಈರುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇವೆರಡನ್ನೂ ಕೂಡ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈ ಮಸಾಲೆನೇ ಒಳ್ಳೆ ಟೇಸ್ಟನ್ನು ಕೊಡುವಂಥದ್ದು. ಈಗ ನಾವು ಉರಿತಾ ಇದ್ವಲ್ಲ ಮಟನ್ನು, ಚೆನ್ನಾಗಿ ನೀರಿನಂಶ ಕಡಿಮೆ ಆಗಿದೆ. ನೋಡಿ ಪೂರ್ತಿಯಾಗಿ ನೀರಿನಂಶ ಕಡಿಮೆ ಆಗಿದೆ. ಇವಾಗ ನಮಗೆ ಹದವಾಗಿ ರೆಡಿಯಾಗಿದೆ ಹುರಿದಿರೋದು. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸುವಂಥ ಸಮಯ. ಈಗ ಹುಡಿ ಮತ್ತು ಈರುಳ್ಳಿಯನ್ನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದಕ್ಕೆ ಬೇಕಾಗಿರುವಷ್ಟು ನೀರನ್ನ ಹಾಕಿ ಬೇಯೋದಕ್ಕೆ ಇಡಬೇಕು. ನಿಮಗೆ ಟೈಮ್ ಇದೆ ಅಂತಂದರೆ ಹಂಗೆ ಓಪನಾಗೆ ಬೇಯಿಸ್ಕೊಳ್ಳಿಲ್ಲ ಅಂತಂದರೆ 1-2 ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ಮಟನ್ನ ನೋಡಿಕೊಂಡು ನಾವು ಎಷ್ಟು ವಿಷಲ್ ಅಂತ ಕೂಗಿಸ್ಕೋಬೇಕು. ಮಟನ್ ಏನಾದರೂ ಬಲ್ತಿದ್ರೆ ಒಮ್ಮೊಮ್ಮೆ 4-5, 5-6 ವಿಷಲ್ ಆದರೂ ಬೇಕಾಗುತ್ತೆ. ಮಟನ್ನ ನೋಡಿಕೊಂಡು ನಾವು ಎಷ್ಟು ವಿಷಲ್ ಬೇಕು ಅಂತ ಕೂಗಿಸ್ಕೋಬೇಕಾಗುತ್ತೆ. ಇವಾಗ ನಾನು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೆ ಇನ್ನೊಂದು ಮಸಾಲೆನ ಹಾಕಬೇಕು. ಆವಾಗ ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೋಬೋದು. ಇವಾಗ ಮಟನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ನಾನು ಇವಾಗ ಸೇರಿಸಿದ್ದೀನಿ. ಈಗ ವಿಷಲನ್ನು ಹಾಕಿ 2 ಕೂಗನ್ನ ಕೂಗಿಸ್ಕೊತಾ ಇದ್ದೀನಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಷಲ್ಲು ಕೂಗಿಸ್ತಾ ಇದ್ದೀನಿ. 2 ವಿಷಲ್ ಆದಮೇಲೆ ತೆಗಿಯೋಣ. ಇವಾಗ 1-2 ವಿಷಲ್ ಕೂಗಿದ್ದಾಗಿದೆ. ನೋಡೋಣ ಹೇಗೆ ಬೆಂದಿದೆ ಅಂತ. ನೋಡಿ ಒಳ್ಳೆ ಸ್ಮೆಲ್ ಬರ್ತಾಯಿದೆ. ನಿಜಕ್ಕೂ ಕೂಡ ತುಂಬಾ ಒಳ್ಳೆ ಪರಿಮಳ ಬರ್ತಾಯಿದೆ. ಹೀಗೇ ಮಟನ್ ಸಾಂಬಾರು ರೆಡಿ ಆಯ್ತೇನೋ ಅನ್ನೋ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬೆಂದಿದೆ ಮಟನ್ ಕೂಡ. ಈಗ ಮತ್ತೆ ಇನ್ನೊಂದು ಮಸಾಲೆ ಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳು: 1 ಸ್ಪೂನು ಗಸಗಸೆ, ಸ್ವಲ್ಪ ಕಡಲೆ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3-4 ಆಗುವಷ್ಟು ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಶುಂಠಿ, ಹಾಗೆ 1 ಬಟ್ಲಾಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನ ತುರಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದೇ ಮಸಾಲೆ ಪದಾರ್ಥ. ಇದನ್ನು ಹಾಕ್ಕೊಂಡು ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಈಗಾಗಲೇ ನಾನು ಮಟನ್ ಸಾಂಬಾರು ಪುಡಿ ಮತ್ತು ಸಣ್ಣ ಈರುಳ್ಳಿಯನ್ನು ರುಬ್ಬಿ ಹಾಕಿದ್ದೆ. ಇವಾಗ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಕೂಡ ಇವಾಗ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇವಾಗ ಎಷ್ಟು ನೀರು ಬೇಕೋ ಅದನ್ನು
ಇವಾಗಲೇ ಸೇರಿಸ್ಕೋಬೇಕು. ನಾನು ಜಾರನ್ನ ತೊಳೆದು ಅದು ಕೂಡ ಸೇರಿಸ್ಕೊಂಡಿದ್ದೀನಿ. ಮತ್ತು ತೆಳುನೂ ಕೂಡ ನೋಡ್ಕೋಬೇಕು, ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ಇವಾಗ ನೀರನ್ನ ಸೇರಿಸ್ಕೋಬೇಕು. ಮತ್ತು ಇದನ್ನ ಬೇಯೋದಕ್ಕೆ ಬಿಡಬೇಕು. ಇವಾಗೆಲ್ಲ ಚೆನ್ನಾಗಿ ಬೆಂದ ಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ರುಚಿಗೆ ಏನಾದರೂ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಕಡಿಮೆ ಇತ್ತು ಸೇರಿಸ್ಕೊಂಡಿದ್ದೀನಿ. ಇವಾಗ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ತುಂಬ ಹೊತ್ತೇನು ಬೇಕಾಗಿಲ್ಲ, ಆಲ್ರೆಡಿ ಮಟನನ್ನು ನಾವು ಕೂಗಿಸ್ಕೊಂಡಿರೋದ್ರಿಂದ ಒಂದೆರಡು ಕುದಿ ಬಂದರೆ ಸಾಕು, ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಇವಾಗ ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ, ಮಸಾಲೆನೂ ಕೂಡ ಚೆನ್ನಾಗಿ ಇಟ್ಕೊಂಡಿದೆ. ನೋಡಿ ನೋಡ್ತಾ ಇದ್ದೀರಲ್ಲ, ತುಂಬ ಎಳೆ ಮಾಂಸ, ತುಂಬಾ ಪರ್ಫೆಕ್ಟಾಗಿರುವಂಥ ನಾಟಿ ಸ್ಟೈಲ್ ಸಾಂಬಾರು ರೆಡಿಯಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇವಾಗ ಮಟನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಯಾಕಂತಂದರೆ ನಾನು ಇದೇ ಸಾಂಬಾರಿಗೆ ಕೈಮಾ ಉಂಡೆನ ಮಾಡಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಅದು ಕೈಮಾ ಒಡೆದೋಗ್ಬಾರ್ದು ಅಂತ ಹೇಳ್ಬಿಟ್ಟು, ಮತ್ತು ಮಟನ್ ಜಾಸ್ತಿ ಬೆಂದೋಗಬಾರ್ದು ಅಂತ ಈಗ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈಗ ಕೈಮಾ ಬೆಂದಾದಮೇಲೆ ಮತ್ತೆ ಮಟನ್ನ ಅದರೊಳಗಡೆ ಸೇರಿಸ್ಕೊತೀನಿ. ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಎಳೆ ಮರಿ ಮಟನ್ ಸಾಂಬಾರು ರೆಡಿಯಾಗಿದೆ ನಮ್ಮ ನಾಟಿ ಸ್ಟೈಲಲ್ಲಿ. ಹಾಗೆ ಕೈಮಾ ಉಂಡೆನೂ ಕೂಡ ನಾನು ಮಾಡಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ ರೆಸಿಪಿಯನ್ನು ಕೂಡ ನಮ್ಮ ಚಾನಲ್ನಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೀವು ನೋಡಿ. ಹಾಗೆ ನಮ್ಮ ಹಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು.